ಏನ್ ಬಿಸ್ನೆಸ್ ಮಾಡ್ತೀರಿ ನೀವು? ನಾನೇನ್ ಬಿಸ್ನೆಸ್ ಮಾಡ್ತಿಲ್ಲ, ನಮ್ ತಂದೆಯವ್ರು ಬಿಸ್ನೆಸ್ ಮಾಡ್ತಿದ್ರು. ನಿಮ್ ಫಾದರ್ ಏನ್ ಬಿಸ್ನೆಸ್ ಮಾಡ್ತಿದ್ರು? ಅವಾಗ ಏನೇನೋ ಮಾಡ್ತಿದ್ರು, ಈಗೇನ್ ಮಾಡ್ತಿಲ್ಲ. ಏನ್ ಅವ್ರ ಹೆಸರು? ಅವ್ರ ಹೆಸರು ರಾಜಣ್ಣ, ಕರಿಯೋದು ಸೀಡ್ಲೆಸ್ ರಾಜಣ್ಣ ಅಂತ. ಹೆಸರೇನೋ ಒಂಥರ ವಿಚಿತ್ರವಾಗಿದೆ. ಹೌದೌದು. ನಮ್ಮ ತಂದೆಯವರು APMC ಯಾರ್ಡಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರು, ಜೊತೆಗೆ ಕೃಷಿಕರು ಕೂಡ. ಅವರು ಈ ಸೀಡ್ಲೆಸ್ ದ್ರಾಕ್ಷಿ ಬೆಳೆದ್ರು, ಲಾಸ್ ಆಗೋಯ್ತು. ಆಮೇಲೆ ಸೀಡ್ಲೆಸ್ ದಾಳಿಂಬ್ರೆ ಬೆಳೆದ್ರು, ಅದು ಲಾಸ್ ಆಗೋಯ್ತು. ಆಮೇಲೆ ನಿಮ್ಮಂಗೆ ಟೈಗಿ ಹಾಕಿರೋಂತ ಬುದ್ಧಿವಂತರು ಅವ್ರಿಗೆ ಸೀಡ್ಲೆಸ್ ಕಡ್ಲೆಕಾಯಿ ಬೀಜ ಇಂಪೋರ್ಟೆಡ್ ಕ್ವಾಲಿಟಿ ಬೆಳಿರಿ ಅಂದ್ರು. ಅದನ್ನ ಬೆಳೆದು ಟೋಟಲಿ ರೋಡ್ಗೆ ಬಂದ್ಬಿಟ್ರು. ಈಗ ಅವ್ರು ಬರೀ ಸೀಡ್ಲೆಸ್ ರಾಜಣ್ಣ. ನಮ್ಮೂರಲ್ಲಿ ತುಂಬಾ ಫೇಮಸ್ ಲಾಸ್ ಆಗಿರೋದ್ರಲ್ಲಿ. ನಮ್ಮ ವಿದೇಶಿ ಬ್ಯಾಂಕ್ಗಳಲ್ಲಿ ಆಧಾರ ಇಲ್ಲದೆ ಸಾಲ ಕೊಡೋದಿಲ್ಲ. ಆಸ್ತಿ ಏನಾದ್ರೂ ಇದೆಯಾ ನಿಮ್ಗೆ? ಆಸ್ತಿ ಇದ್ದಿದ್ರೆ ನಿಮ್ಮ ಹತ್ರ ಪಕೋಡ ಸ್ಟಾಲ್ ಆಗಾಗ ಸಾಲಕ್ಕೆ ಯಾಕೆ ಬರ್ತಿದ್ದೆ ಹೇಳಿ? ಹೋಗ್ಲಿ, ಶೂರಿಟಿ ಹಾಕಕ್ಕೆ ಯಾರು ಇದಾರಾ? ಇಲ್ಲ, ಇದ್ರು. ಆದ್ರೆ ಈಗ ಅವ್ರು ಯಾರು ಇಲ್ಲ. ಒಂದೇ ತಿಂಗಳು ಗ್ಯಾಪ್ ಅಲ್ಲಿ 3 ಜನ ತಿರ್ಕೋಬಿಟ್ರು. ಯಾಕೆ? ಲೋನ್ ರಿಕವರಿ ಟೈಮ್ ಅಲ್ಲಿ ಸೆಲ್ಫ್ ಸೂಸೈಡ್. ಇವನ್ಗೆ ಅವನ್ದು ಶೂರಿಟಿ, ಅವನ್ಗೆ ಇವನ್ ಶೂರಿಟಿ, ಇವ್ರಿಬ್ಬರಿಗೆ ಅವನ್ ಶೂರಿಟಿ ನೋಡಿ ಬ್ಯಾಂಕ್ ಅವ್ರು ಬಂದು ಅಡ್ಕಾಯಿಸ್ಕೊಂಡ್ಬಿಟ್ರು. ಹ್ಯಾಗ್ ಸ್ವಾಮಿ ತಡ್ಕೊಳ್ಳೋದು ಜೀವ. ಒಂದೇ ವಾರದಲ್ಲಿ 3 ತಿಥಿ ಊಟ.